ಮಾ ಮಾ ಇವನು ಯಾರು ಅಂತ ನೋಡ್ತಿದ್ದೀರಾ? ಇವನು ನನ್ನ ಚಿಕ್ಕ ಮಗ ಕಿರಣ. ಮೈಸೂರಲ್ಲಿ ಓದ್ತಾವನೆ, ಅಲ್ಲೇ ಹಾಸ್ಟೆಲಲ್ಲೇ ಇರ್ತಾನೆ. ಇವತ್ತು ಹಬ್ಬಕ್ಕೆ ಅಂತ ಬಂದವನೆ. ಕಿರಣ, ಈಗ ಬಂದೇನಪ್ಪ? ಹ್ಞೂ ಕಣವ. ಚೆನ್ನಾಗಿದ್ಯಾ ಮಗನೇ? ಎಲ್ಲ ಆರಾಮ? ಹ್ಞೂ ಕಣವ, ಚೆನ್ನಾಗಿದ್ದೀನಿ. ನೀನು ಹೆಂಗಿದ್ಯವ? ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣಪ್ಪ. ಬಾ, ಕೈ ಕಾಲು ತೊಳ್ಕೊ, ಊಟ ಮಾಡುವಂತೆ. ಕಣವ, ಹೊಟ್ಟೆ ಹಸಿತಾದೆ. ಇವಾಗ ಬಂದೇನೋ ಕಿರಣ? ಹ್ಞೂ ಕಣಜ್ಜಿ, ಇವಾಗ ಬಂದೆ. ಈ ಹುಡುಗಿ ಯಾರು? ಮತ್ತೆ ಮಗಳು ಶೋಭಾ ಅಲ್ವೇನೋ? ಹೌದಾ? ನಮ್ಮತ್ತೆ ಮಗಳು ಇಷ್ಟ ಆಗವಳ? ಫಿಗರ್ ಸೂಪರ್ ಆಗವಳೆ. ನಿಮ್ಮ ಅಣ್ಣನ ಮದುವೆ ಆಗೋಳು, ಮುಂದೆ ನಿನಗೆ ಅತ್ತಿಗೆ ಆಗೋಳು. ಸರಿ ಸರಿ. ಅರುಣ ಎಲ್ಲೋದ್ನಜ್ಜಿ? ಕಾಣ್ತಿಲ್ಲ. ರೂಮ್ನಾಗ ಇರಬೇಕು ನೋಡು. ನೋಡ್ತೀನಿ. ಹಾಯ್ ಬ್ರೋ, ಯಾವಾಗ ಬಂದ ಕಿರಣ? ಈಗಿನ್ನೂ ಬಂದೆ ಕಣಪ್ಪ, ರಜಾ ಇತ್ತು. ಅದಕ್ಕೆ ಎಲ್ಲಾರನ್ನೂ ನೋಡ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗುಮ ಅಂತ ಬಂದೆ. ಹೋಮ್ ಸಿಕ್ಕಾಗ್ಬಿಟ್ಟಿತ್ತು ನಿನಗೆ. ಸರಿ. ಯಾಕೋ ಒಂಥರ ಇದೆಯಾ? ಏನೋ ಆಯಿತು ನಿನಗೆ? ಹಾಗೇನೂ ಇಲ್ಲ, ನೋಡಿದ್ರೇ ಗೊತ್ತಾಯ್ತದೆ. ಯಾಕೋ ಸೆಪ್ಕಿದ್ಯಾ? ಏನು ಅಂತ ಹೇಳು. ಏನೂ ಇಲ್ಲ, ಹೋಗಲು ಸುಮ್ಮನೆ ಕೂತಿದ್ಯಾ? ಏನಲ್ಲೋ ಎಕ್ಸಾಮ್ ಬರೆದು ರಿಸಲ್ಟ್ ಕಾಯೋ ಥರ ಕೂತಿದ್ಯಲ್ಲ, ಏಕೆ? ಹಾಗೇನೂ ಇಲ್ಲ. ಏನೋ ಮದುವೆ ಬೇರೆ ಆಗ್ತಿದ್ಯಂತೆ? ಯಾರು ಹೇಳಿದ್ದು? ನಮ್ಮನೆ ಮುದುಕಿನಾ? ಅದು ಕೆಲಸ ಇಲ್ಲ ಬೇರೆ ಮಾಡೋಕ್ಕೆ. ಯಾಕೋ ನಿಂಗೆ ಇಷ್ಟ ಇಲ್ವಾ ಹುಡುಗಿ? ಮಾಡ್ರನ್ ಆಗಿ ಚೆನ್ನಾಗಿ ಅವಳಲು. ಯಾಕೋ ಏನಾಯ್ತು? ನಂಗೆ ಬೇಡಪ್ಪ ಮಾಡ್ರನ್ ಆಗಿರೋರು. ನಿಂಗೆ ಬೇಕಾದರೆ ನೀನು ಟ್ರೈ ಮಾಡು. ಲೋ, ಹೆಣ್ಗಳೇ ಸಿಗ್ತಿಲ್ಲ. ಹುಡುಗಿರ್ಗೆ ಬರ ಬಂದ್ಬಿಡೋದೆ ಅಂಥದ್ರಲ್ಲ. ಹುಡುಗಿ ನೀನು ಬೇಡ ಅಂತಿದ್ಯಲ್ಲ, ಹಂಗಿದ್ರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಹೆಂಗೆ? ಲವ್ವಾ? ಇಲ್ಲಪ್ಪ, ಹಂಗೇನಿಲ್ಲ. ಹಿಂಗೆ ತಡಬಡಾಯಿಸೋದು ನೋಡಿದ್ರೇ ಗೊತ್ತಾಯ್ತದೆ. ನಂಗೆ ಯಾಕೋ ಡೌಟು, ಏನೋ ಐತೆ. ಏನೂ ಇಲ್ಲ, ಹೋಗೋ. ಈಗ ಬಂದಿದ್ದೇನೋ, ಹೋಗೋ, ಊಟ ಮಾಡ್ಬೇಕೇನೋ, ಹೋಗೋ ಊಟ ಮಾಡು. ಹಲೋ ಹಲೋ ಹಲೋ, ಐಶೋ ನಿಂದೇನಾ ಈ ನಂಬರು? ಕಾಲ್ ಬಂದಿದ್ದು? ಮಿಸ್ ಕಾಲ್ ಕೊಡ್ತೀನಿ ನಿಂದೆ. ಇಷ್ಟೊತ್ತು ಮಾಡಿಲ್ಲ, ಪರವಾಗಿಲ್ಲ ಬಿಡು. ನಾನು ಹೇಳಿದ್ದು ಏನು ಮಾಡ್ದೆ ಮೀ? ಒಪ್ಕೆನಾ? ನಾಳೆ ಕಾಲೇಜ್ ಹತ್ರ ಬರಬೇಕಾ? ಟೆನ್ಷನ್ ಆಗ್ತಿದೆ, ಏನು ಅಂತ ಹೇಳ್ತೀಯಾ ಪ್ಲೀಸ್? ಇಲ್ಲ ಸರಿ, ಬರ್ತೀನಿ. ಆಯ್ತು ಆಯ್ತು ಆಯ್ತು. ಹಾಂ ಸರಿ, ಬರ್ತೀನಿ. ಯಾರು ಅದು? ಐಶು? ಐಶು ಅನ್ನ? ಈ ಐಶು ಅಲ್ಲ, ನನ್ನ ಫ್ರೆಂಡ್ಸ್ ಅಂತೂ. ನಂಗೆ ಕಿವಿ ಚೆನ್ನಾಗಿ ಕೇಳಿಸ್ತವೆ. ನಾಟಕ ಹೊಡಿಬೇಡ ಮಗನೆ, ಹೇಳು. ಇಲ್ಲಾಂದ್ರೆ ಅಪ್ಪಯ್ಯಂತವು ಅವಂತವು ಹೇಳ್ಬಿಡ್ತೀನಿ. ಹೇಳು, ಅದು ಯಾರು ಐಶು? ಥೂ, ಇವ್ರ ಮುಂದೆ ಮಾತಾಡ್ಬಿಟ್ನಾ? ನನ್ನ ಕರ್ಮ. ಯಾರೂ ಇಲ್ಲ ಬಿಡೋ. ಓ ಹೌದಾ? ಹಂಗಾರೆ ಹೇಳ, ಅವಂತವು ಅಪ್ಪಂತವ ಹೇಳ್ಕೊ ಹೋಗಲಿ. ವಾ, ಇದೇ ಮಾತಾ? ಆಯಿತು ಕಣೋ. ಅವ್ವಾ ಅವ್ವಾ, ಲೋ ಬೇಡ ಕಣೋ, ಸುಮ್ಮನೆ ಇರೋ. ನಿನ್ನ ದಮ್ಮಯ್ಯ ಸುಮ್ಮನೆ ಇರಪ್ಪ ತಂದೆ. ಹಂಗಿದ್ರೆ ಹೇಳು, ಯಾರದು ಐಶು? ಐಶು ಅಂದ್ರೆ ಬೇರೆ ಯಾರು ಅಲ್ಲ ಕಣೋ, ಶಿವಣ್ಣ ಮಾವ ಇಲ್ವಾ, ಅವ್ರ ಮಗಳು ಐಶು. ಹಾಂ, ನಮ್ಮ ಐಶುನಾ? ನಮ್ಮ ಐಶುನೇ. ಅವಳಿಗೆ ಪ್ರಪೋಸ್ ಮಾಡಿದ್ದೀನಿ, ಆದರೆ ರಿಸಲ್ಟಿಗೆ ಕಾಯ್ತಿದ್ದೀನಿ. ನಾಳೆ ಕಾಲೇಜ್ ಹತ್ರ ಬರಬೇಕಂತೆ, ಬರೋಕ್ಕೆ ಹೇಳವಳೆ. ಅಲ್ಲ ಕಣೋ, ಆವಾಗಲೇ ಪೆಂಗಿ ಹಂಗಿದ್ಲು. ಇನ್ನು ಇವಾಗ ಅದು ಹೆಂಗೋ ಅವಳೆ, ಅದು ಹೆಂಗೋ ಒಪ್ಕೊಂಡೆ. ಅದು ಅವಾಗ, ಈಗ ಹೆಂಗವಳೆ ನೀನು ನೋಡಿಲ್ಲ ಅಷ್ಟೇ. ದೇವತೆ ಇದ್ದಂಗವಳೆ. ಓಹೋ, ಅಷ್ಟೊಂದು ಚೆನ್ನಾಗವಳ? ಸರಿ, ಹಂಗಾದ್ರೆ ನಾಳೆ ನಾನು ಬರ್ತೀನಿ ನಿನ್ನ ಜೊತೆ. ನಾನು ಹಂಗೆ ಮಾತಾಡ್ಸ್ಕೊಬರ್ತೀನಿ. ಏನು ಬೇಕಾಗಿಲ್ಲ ತಂದೆ, ನೀವು ಮುಚ್ಕೊಂಡು ನಿಮ್ಮ ಕೆಲಸ ನೋಡ್ಕೊಳ್ಳಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಲ್ಲ ಕಣೋ, ನಿಂಗೆ ಭಯ ಆಗ್ಬೋದು. ನೋಡು, ಬರ್ತೀನಿ ಜೊತೆ. ಹೇಳಿದಾಗೋಗೋದಲ್ಲ, ಇನ್ನೇನು ಭಯ? ರಿಸಲ್ಟಿಗೆ ತಾನೇ ಓದ್ತಿರೋದು, ಅದೇನಾಗುತ್ತೋ ಆಗ್ಬಿಡ್ಲಿ, ನಾನು ಒಬ್ಬನೇ ಹೋಗ್ಬಿಡ್ತೀನಿ. ಆಯಿತು ಬಿಡಪ್ಪ, ರಿಸಲ್ಟ್ ಏನಾಯಿತು ಅಂತ ಹೇಳು. ಆಯಿತು, ಆದರೆ ಈ ವಿಷಯ ಯಾರಿಗೂ ಹೇಳ್ಬೇಡ. ಸರಿ ಹೇಳಲ್ಲ. ಮತ್ತು ಈ ಹುಡುಗಿ ಮನೇಲಿ ಬಂದು ಕೂತವಳೆ, ಇವಳ ಕತೆ ಏನು? ನಾನು ಅವ್ರಿಗೇನು ಒಪ್ಪಿಗೆ ಕೊಟ್ಟಿಲ್ಲಪ್ಪ. ಐಶು ಹ್ಞೂ ಅಲ್ಲಿ ಅಪ್ಪಯ್ಯನ ಹತ್ರ ಹೇಳ್ಬಿಡ್ತೀನಿ ನಂಗೆ ಇಷ್ಟ ಇಲ್ಲ ಅಂತ. ಇಷ್ಟಕ್ಕೂ ನೀನು ಟ್ರೈ ಮಾಡ್ತೀನಿ ಅಂತ ಅಂದಲ್ಲ, ಟ್ರೈ ಮಾಡ್ಕೋ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.